ನನ್ನ ಅಂಗಿ ಒಟ್ಟು ತಿಕ್ಕಿಡ ಇಸ್ತ್ರಿ ಮಾಡಿ ಅಂತ ಹೇಳಿದ್ನಲ್ಲ, ಒಂದು ನೀನು ಇದನ್ನ ಮಾಡಿಲ್ಲಲ್ಲ ಈಗ. ಇಸ್ತ್ರಿ ಮಾಡೋಕೆ ನನಗೆ ಬರಂಗಿಲ್ರಿ, ಹೆಂಗೆ ಮಾಡೋದಂತ ಹೇಳ್ಕೊಡ್ರಿ, ಇನ್ನೇ ಮಾಡ್ತೀನಿ. ಅದು ಅಲ್ದ ಮನ್ಯಾಗಿಂತ ಅರ್ಬಿ ಹಾಕೋಬೇಡ, ನಂಗೆ ಸೇರೋದಲ್ಲ, ಸೀರೆ ಉಟ್ಕೋ ಚಂದಾಗಿ ಲಕ್ಷಣಾಗಿ ಅಂತ ಹೇಳಿದ್ದೆ. ಇವೇನು ಅರ್ಬಿ ನೀ ಹಾಕೊಳ್ಳೋದು? ಇವು ನಮ್ಮ ಮನ್ಯಾಗ ಅಲ್ಲಿ ಹಾಕ್ಕೊಂತಿದ್ದೆ, ಅದ ಅರ್ಬಿ ಹಾಕ್ಕೊಂಡೆ. ನಮ್ಮ ಮನ್ಯಾಗ ಹಾಕೋಬೇಡ ಇವನ್ನೆಲ್ಲ. ಏನು ಹೇಳಕತ್ತೀನಿ ಕೇಳು, ನಾಳಿಂದ ಚಂದಾಗಿ, ನಾಳೆನ ಇವತ್ತೇ ಈಗ ಚಂದಾಗಿ ಸೀರೆ ಉಟ್ಕೊಂಡು ಇರೋದಾದ್ರೆ ಇರು, ಹೇಳಕತ್ತೀನಿ ಕೇಳು. ಏನ ನೀ ಎಂತೆಂಥವ್ರ ಇಂಥ ಹೊತ್ನೇ ತಕೊಂಡು ನಿಂತ್ರೆ ನಂಗೆ ಸೇರ್ಕಾಗಲ್ಲ. ಆಯ್ತು. ಅಲ್ಲ ಯಾಕೆ ಬೈಯಾಕತ್ತೀರಿ? ಅದ್ಲೋಗಿ ಒಂದು ಸೀರೆ ಉಟ್ಕೊಂಬ ನೀನು, ನಂಗೆ ಹಿಂಗೆ ನೋಡೋಕ್ಕಾಗಲ್ತ. ಸರಿ. ಏನು ಹುಡುಗಿನ ಏನಂತ ಹೇಳಿದ್ದು ಒಂದು ಮಾತು ಕಿವಿ ಹಾಕೊಳ್ಳೋದಿಲ್ಲ ಇದು. ಅಲ್ಲ, ಈಕಿ ಲಗ್ನ ಆಗಿ ನನ್ನ ಜೊತೆಗೆ ಇಷ್ಟು ದಿನ ಆತು. ಇಷ್ಟು ದಿನದಾಗ ಅವ್ರ ಅಪ್ಪಗೆ ಒಂದು ಸ್ವಲ್ಪ ಈಕಿ ನೋಡ್ಬೇಕನ್ಸಿಲ್ಲ. ಎಂಥ ತಂದೆಯೋ ಎಂಥ ಮಗಳು, ಏನು ಪ್ರಾಬ್ಲಮ್ಮು ಇವ್ರ ನಡುವೆ ದೇವರಿಗೆ ಗೊತ್ತು. ಅಲ್ಲ, ಇಷ್ಟು ದಿನ ಆದರೂ ನೋಡೋಕೆ ಬಂದಿಲ್ಲಲ್ಲ. ನನಗನ್ನಿಸ್ತೈತಿ ಏನೋ ತುಂಬ ಪ್ರಾಬ್ಲಮ್ ಆಗಿದೆ. ನಾನೆಷ್ಟು ಬಡ್ಕೊಂಡೆ ನಮ್ಮ ಚಿಕ್ಕ ಮಗ, ನೋಡೋಕ್ಕೇನೋ ಚಂದದಳ, ಆದರೂ ಓದಿಲ್ಲ ಬರ್ದಿಲ್ಲ. ಈಕಿನ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನನ್ನ ಮಾತು ಕೇಳಲಿಲ್ಲ. ಹಳ್ಳಿ ಯಾಕಿದ್ರೆ ಹೇಳ್ದಂಗೆ ಕೇಳ್ಕೊಂಡು ಅನ್ಸಸ್ಕೊಂಡು ಹೋಗ್ಕಳ, ಸುಮ್ಮನಿರು, ಇಲ್ಲೇ ಊರನ್ನರ್ಧ ಬೇಡ ಅಂತ ಅಂದ್ಲ ನಮ್ಮ ಚಿಗವ್ವ. ಅದಕ್ಕೆ ನಾನು ಸುಮ್ಮನಾದೆ. ಈಗ ನೋಡ ಎಷ್ಟು ಲಕ್ಷಣವಾಗಿ ಕಾಣಕತ್ತಿ. ಹಿಂಗೆ ಉಟ್ಕೊಳ್ಳೋದು ಬಿಟ್ಟು ಅದು ಏನು ಅದು ಹೊಲಸು, ಅದನ್ನು ಹಾಕೊಂಡು ನಿಂತು ಬಿಡ್ತೀನಿ. ನಮ್ಮ ಚಿಗವ್ವ ಮನೆ ಬೈಯಾಕತ್ತಿದ್ಲು, ಏನು ನೀನು ಏನು ತೆರಬಿ ಹಾಕೊಳ್ಳೋದು, ಒಂದು ಸ್ವಲ್ಪ ಚಂದಿಲ್ಲ, ಒಂದು ಸ್ವಲ್ಪ ಹೇಳಪ್ಪ ನಿನ್ನ ಮಗ ಹೆಂತಿಗೆ. ನಾವು ಹೇಳಿದ್ರೆ ಮತ್ತೆ ಸಿಟ್ಟು ಗಿಟ್ಟು ಬಂದಾತು, ಸರಿ ಅನ್ಸಲ್ಲ ನಾವು ಹೇಳೋದು, ನೀನೇ ಹೇಳು ಅಂದ್ರು. ಅದಕ್ಕೆ ಹೇಳಕತ್ತೀನಿ ಕೇಳು, ಇನ್ಮೇಲೆ ಅಂಥವೆಲ್ಲ ಹಾಕೋಬೇಡ ಆತಾ. ಆಯ್ತು. ಹೌದು, ಮದುವೆ ಆಗಿ ಇಷ್ಟು ದಿನ ಆತು, ಒಂದ್ಸಲಾನು ನಿಮ್ಮ ಅಪ್ಪ ಬಂದೇ ಇಲ್ಲಲ್ಲ ಇಲ್ಲಿ ನೋಡಾಕ. ಅಂದ್ರೆ ಅದೆಂತ ಸಿಟ್ಟು ಮಗಳ ಮೇಲೆ. ನನಗೆ ಯಾಕೋ ಅನ್ಮಾನ. ಕರೆ ಹೇಳ, ಏನಾರ ಜಗಳ ಪಗಳ ಆಗೈತೆ ನಿಮ್ಮ ನಡಕ? ಜಗಳ ಎಂಥ ಜಗಳರಿ? ಜಗಳಗಿಗಳೆಲ್ಲ ಏನು ಇಲ್ಲ. ಅಯ್ಯೋ ದೇವ್ರೆ, ನೀವು ಒಬ್ರತ್ತಾಗ ಜಗಳ ಅಂತ ಏನಿಲ್ರಿ. ಅದೇ ಹೇಳಿದ್ವಲ್ಲ, ಅವು ಹೇಳಿದ್ವಲ್ಲ, ಅವ್ರ ತಂಗಿ ಮಗಗೆ ಕೊಡ್ಬೇಕಂದ್ರು ನಾ ಬೇಡ ಅಂದೆ, ನನಗೂ ಇಷ್ಟ ಆಗಲಿಲ್ಲ, ನಮ್ಮವನು ಕೊಡಲಿಲ್ಲ ಅಂತೇಳಿ ಸ್ವಲ್ಪ ಸಿಟ್ಟು ಅಷ್ಟಕ್ಕೆ ಅಂತ ಯಾಕೆ ನಂಗೆ ಅನಿಸ್ವಲ್ತು. ಏನಪ್ಪ ನೀ ಹೇಳ್ತಿ, ಈಗ ಅದನ್ನೇ ನಂಬಕ್ ನೋಡಷ್ಟ, ಮತ್ತೇನಿಲ್ಲ. ಇವ ನಂಬ್ರಿ, ಹಾಗೆಲ್ಲ ಏನೂ ಇಲ್ಲ, ನೀವು ತಿಳ್ಕೊಂಡಂಗೆ ಗೊತ್ತನ. ಎಲ್ಲಾದು ತಪ್ಪು ತಿಳ್ಕೊಂತೀರಪ್ಪ ತಗ. ಇನ್ನು ಹೆಂಗೆ ಹೇಳ್ಬೇಕು ಏನು ಹೇಳ್ಬೇಕು ನನಗೆ ಗೊತ್ತಾಗೋಲ್ತ ತಗ. ಆತು, ಹೋಗ್ಬರ್ಲ ಹೆಂಗ ಕೆಲ್ಸಕ್ಕೆ? ಮನ್ಯಾಗ ಇರ, ಎಲ್ಲಿ ಹೋಗ್ಕೋಬೇಡ ಆಯ್ತಾ? ಮನ್ಯಾಗ ಇರ್ತೀನಪ್ಪ, ಎಲ್ಲಿ ಹೋಗ್ಲ ನಾನು. ಅಂದ್ರೆ ಆಜು ಬಾಜು ಹೆಣ್ಮಕ್ಳ ಕಡೆ ಮಾತಾಡ್ಕೊಂತ ಕುಂದ್ರಬೇಡ, ಸರಿ ಇಲ್ಲ. ಏನಾರ ಒಂದು ಹೇಳಿ ತಲೆ ತುಂಬ ಜಾಸ್ತಿ ಅದಕ್ಕೆ. ಆಯ್ತು. ಅಂದಂಗ್ರಿ, ಅವು ನಿಮ್ದು ಈ ಕಡೆದು ಐತಲ್ಲ ತಿಜುರಿ, ಅದ್ರಾಗ ಏನೇನು ಭಾಳಷ್ಟು ಅರಿವಿ ಕಾಣಕತ್ತಾವಲ್ಲ, ಹೆಣ್ಮಕ್ಳ ಅರಿವಿನೂ ಕಾಣಕತ್ತಾವು. ಯಾರು ಏನು? ಅದೆಲ್ಲ ಯಾಕೆ ನೋಡಕ್ ಹೋದಿ ನೀನು? ಅದೆಲ್ಲ ಏನು ನೋಡಕ್ ಹೋಗ್ಬೇಡ. ಅವೆಲ್ಲ ಬೇರೆ ಬೇರೆ ನಮ್ಮ ಚಿಗವಾರ ಹೋವು, ನೀ ಅವೆಲ್ಲ ಮುಟ್ಬೇಡ. ನಿನಗೆ ನಿಮ್ಮ ಅವ್ರು ಕೊಟ್ಟಿದ್ದೈತಲ್ಲ ಅಷ್ಟೇ, ಅದ್ರಾಗ ಇಟ್ಕೋ. ಸರಿ ಆಯ್ತು. ಅಂದಂಗ್ರಿ, ಇದನ್ನ ಎಲ್ಲಾನ ನುಣುಪಿಲ್ಲಲ್ಲ, ಎಲ್ಲ ಒಡಕ್ ಸಿಮಿಟ್ ಆಗೈತಿ. ಇದು ಒಬ್ಬನೇ ಆರಾಮಾಗಿರ್ತಾನ ಅಂದಿದ್ ನೋಡಿ, ದೊಡ್ಡ ಮನಿ ಅಂತ ಮಾಡಿದ್ದೆ. ಒಬ್ಬನೇ ಇಲ್ಲೇ ಇರೋದು, ಇದೇ ಮನಿ ಸ್ವಲ್ಪ ದಿನ, ಆಮೇಲೆ ಹಾಕಿಸ್ಕೊಳ್ಳೋಣಂತ ಹೊಸದು. ಆಯ್ತು. ಬ್ಯಾಸ್ರಾಗತೈತಿ, ಒಂದೆರಡು ದಿನ ಅವರನ್ನ ಕರ್ಸ್ಕೊಲೆ. ಬೇಡ, ಅದೆಲ್ಲ ಏನು ಬೇಡ. 2 ದಿನ ಕರ್ಸೋದು ಮಾಡೋದಿಲ್ಲ, ಏನು ಮಾಡಕ್ಕೆ ಹೋಗ್ಬೇಡ. ಈಗ ಸದ್ಯಕ್ಕೆ ನಮ್ಮ ಮನೆ ಪರಿಸ್ಥಿತಿನೇ ಸರಿ ಇಲ್ಲ. ಈಗ ಸುಮ್ಮನೆ ಅವ್ರು ಬಂದಿರೋದು ಇಲ್ಲಿ, ಮೊದಲೇ ಜಗಾರ ಎಲ್ಲೈತಿ ಇಲ್ಲಿ ಮಕ್ಕೊಳಕ್ಕೆ, ಹೌದಿಲ್ಲ? ಅವರು ನೀನು ಒಳಗಿದ್ರೆ ನಾವು ಹೊರಗಿರ್ಬೇಕಾಕತಿ, ಅದು ಗಾವಾಗೋದಿಲ್ಲ. ಅದಕ್ಕೆ ಬೇಡ, ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ಸಲ ಯಾವಾಗಾರ ಕರ್ಸವಂತಿ, ಈಗ ಸದ್ಯಕ್ಕೆ ಬೇಡ. ಸರಿ ಆತ್ರಿ, ಹಂಗ ಆಗ್ಲಿ. ಅಲ್ಲ, ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮಾಡಂದಿದ್ನಲ್ಲ, ನೀವು ಅಂತೀರಿ ಹೇಳ್ತೀರಿ, ರೊಟ್ಟಿ ಆದ್ರೂ ಹೇಳ್ತೀರಿ, ಮತ್ತೊಂದು ರಸ್ಕವಳ ಹೋಳಿಗೆ ಅವು ಇವನ್ನೇ ಹೇಳ್ತೀರಿ. ನನ್ನ ಕೈಲಿ ಆಗ್ಬೇಕಲ್ಲ ಮಾಡಕ್ಕೆ. ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮಾಡಲಿಲ್ಲ ನಾನು, ಯಾಕಂದ್ರೆ ಇವರು ಬರೋದಿಲ್ಲ ಊಟಕ್ಕೆ, ಸಂಜಿಗೆ ಬರ್ತಾರಂತ. ಒಮ್ಮೆಲೆ ಮಾವಾರು ಕಣಿವೆ ಕೆಲ್ಸಕ್ಕೆ ಹೋಗ್ಯಾರ, ಅವರು ಬರೋದು ಸಂಜಿಗೆ ಆಕತಿ. ಅದಕ್ಕೆ ಮತ್ತೆ ರಾತ್ರಿ ಒಂದು 4 ರೊಟ್ಟಿ ಉಳಿದಿದ್ವು ತಂಗದ್ವು, ಅದನ್ನ ತಿಂದ್ರಾತಂತೇಳಿ ನಾ ರೊಟ್ಟಿ ಮಾಡಕ್ಕೆ ಹೋಗಲಿಲ್ಲ. ಈಗ ಬಿಸಿವ್ ಮಾಡ್ಯಾರ, ಏನು ಮಾಡೋದೈತಿ? ಮನ್ಯಾಗ ಗಂಡು ಮಕ್ಳು ಎಲ್ಲ ಹೊರಗೆ ಹೋಗ್ಯಾರ, ಬಿಸಿವ್ ಮಾಡಿ ನಾನು ನೀವು ತಿನ್ನೋದೈತೆ. ಅದಕ್ಕೆ ಗಂಡ್ಮಕ್ಳಿಲ್ಲ, ಸಂಜಿಗೆ ಗಂಡ್ಮಕ್ಳು ಬರ್ತಾರೆ, ಅವಾಗ ಮಾಡಿದ್ರಾತಂತೇಳಿ ನಾ ಈಗ ಮಾಡಕ್ಕೆ ಹೋಗಲಿಲ್ರಿ. ಅಲ್ಲ, ಅವ್ರು ಇಲ್ಲಿ ಕರೆ ನಾ ತಿಂತಿದ್ನಲ್ಲ ಹುಡುಗಿ, ನಂಗಾರ ಮಾಡಬಾರ್ದನ? ಅಯ್ಯೋ ದೇವ್ರೆ, ಈಗೊಮ್ಮೆ ಆಗೊಮ್ಮೆ 2 ರೊಟ್ಟಿ ಮಾಡಕತ್ತೇನ್ರಿ ಎತ್ತೀರ? ಸಂಜಿಗೆ ಮಾಡ್ತೀನಿ ಬಿಡ್ರಿ ಬಿಸಿವ, ಅವಾಗ ನೀವು 2 ತಿನ್ರಿ. ಅಷ್ಟಕ್ಕೂ ರಾತ್ರಿ ರೊಟ್ಟಿ ಏನು ಮುಸ್ರಿಗೆ ಹಾಕೋದೈತಿ ಅವನ್ನ? ಅಯ್ಯೋ ದೇವ್ರೆ, ತಿಂದ್ರಾತಪ್ಪ ಈಗ 2 ರೊಟ್ಟಿ ಅವನ್ನ. ಅಲ್ಲ, ನನಗೆ ತಂಗ್ಳದು ಹೋಗುದಿಲ್ಲ ತಾಯಿ, ಹೆಂಗಾಗೇನ ಬಿಸಿವ್ ಕೇಳ್ತಿದ್ದೆ ನಿಮ್ಗೆ. ಈಗ ನೋಡಿ ಆರಾಮಿಲ್ದಕ್ಕೆ ನಾನು ತಂಗಳು ರೊಟ್ಟಿ ತಿನ್ಬೇಕನ? ತಂಗಳು ರೊಟ್ಟಿ ಏನ್ರಿ ಎತ್ತೀರ? ರಾತ್ರಿ ರೊಟ್ಟಿ ಬಾಯಿ ಮುಚ್ಚಿಟ್ಟೈತಿ ಕೆರ್ಸ್ಯಾಗ, ಈಗ ತಿಂದ್ರೆ ಆಗೋದಿಲ್ಲನ? ಅಯ್ಯೋ ದೇವ್ರೆ, ಅದೇಂತದ ಅಂತ ನಾ ಎಲ್ಲ ತಿನ್ನಕಿ ನಾ ಮನ್ಸಾಳಲ್ಲನ? ಏನಾಗೋದಿಲ್ರಿ ಎತ್ತೀರ, ಸುಮ್ ತಿನ್ರಿ. ಅದು ಬೇಡ ಇದು ಬೇಡ ಅನ್ನಕ್ಕೆ ಹೋಗ್ಬೇಡ್ರಿ. ನನಗೂ ಒಬ್ಬೇಕೆ ಮಾಡಿ 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 ಸಾಕಾಗೈತಿ. ಎಲ್ಲ ಮೈ ಮೇಲೆ ಹಾಕೊಂಡು ಅತ್ತಾಗ ಸಾಕಾಗಿ ಹೋಗ್ಬಿಟ್ಟತ್ತಾಗ. ಯಾರು ಕೇಳೋರದ ನನ್ಗೊಳ? ಅಲ್ಲ, ಈಗ ನಿನಗೆ ಯಾರು ಏನಂದ್ರ ಅಂತೇಳಿ ಹಿಂಗೆ ಬಾಯ್ ಮಾಡಕತ್ತಿ ಹುಡುಗಿ? ನೀನು ತಿನ್ನೇನ
ಒಂದು ಕೆಲಸ ಕಡ್ಡಿ ಎದ್ದು ಮೊದಲು ಇಡ್ತಿದ್ದಿಲ್ ಬಿಡ ಅತನ್ ತೆಗೆದಿತ್ತಾಗ. ಅದು ಈಗಂತೂ ಇನ್ನು ಇದ್ದಿದ್ದು ಇನ್ನೂ ಚಲೋನೇ ಆಗ್ಬಿಟ್ಟತ್ತಲ್ಲ. ಅಯ್ಯೋ ಅತನ್ ಕಡ್ಡಿ ತೆಗೆದಿತ್ತಾಗ ಇಡೋದಿಲ್ಲ, ಎಲ್ಲ ಮಾಡ್ಬೇಕಲ್ಲ ನಾನು. ಅದನ್ನ ಹೇಳ್ರಿ ಫಸ್ಟ್. ಸಾಕಾಗಿ ಹೋಗ್ಬಿಡ್ತೈತೆ ನನಗಂತೂ ಹೊತ್ತಾಗ. ಅಲ್ಲ ಒಂದು ಕಡ್ಡಿ ತೆಗೆದು ಅತ್ತಂತ ತೆಗೆದು ಇತ್ತಾಗ ಇಡೋದಿಲ್ಲ ನೀವು. ಮನೆ ಒಬ್ಬೇಕೆ ಮಾಡಕ್ಕೆ ನಾನು ಮತ್ತು ಅದ್ಯಾಕೆ ಮಾಡಿಲ್ಲ ಇದ್ಯಾಕೆ ಮಾಡಿಲ್ಲ, ಅದು ಯಾಕೆ ಹಂಗಾತ ಇದು ಯಾಕೆ ಹಿಂಗಾತ ಅಂತ ಕೇಳೋದು ಮಾತ್ರ ಬಿಡುದಿಲ್ಲ ಅತ್ತಾಗ. ಸಾಕಾಗೈತೆ ನನಗಂತೂ ಹೊತ್ತಾಗ. ದನ ಕರ ನೋಡ್ಕೋಬೇಕು, ಹುಲ್ಲು ಇದು ಮಾಡ್ಬೇಕು, ಆಕಳ ಇದು ಮಾಡ್ಬೇಕು, ಎಲ್ಲ ನೋಡ್ಕೊಳ್ಳೋ ಜೊತೆಗೆ ಇದನ್ನು ಮಾಡ್ಬೇಕು. ಏನು ನನಗೇನು ವಯಸ್ಸು ಕೂಡಿ ಬರ್ತೈತೆ ಬರ್ಬರ್ತೆ ಅಲ್ಲ, ಮುದುಕೇನಾಗಿಲ್ಲ ಬಿಡ್ರಿ. ಹಂಗಂತೇಳಿ ಅದನ್ನ ಮಾಡ್ಲೆ ಇದನ್ನ ಮಾಡ್ಲೆ ನಾನು. ಒಂದು ಹೊತ್ತು ಅನ್ನ ಉಣ್ರಿ ಏನು ಆಗುದಿಲ್ರಿ ಅತ್ಯಾರ, ಉಣ್ರಿ. ಅಲ್ಲ ಹುಡುಗಿ ನನಗೆ ಶುಗರ್ ಐತೆ. ಅಯ್ಯ ಒಮ್ಮೆ ನಮ್ಮಪ್ಪ ನಮ್ಮವ್ವ ನಾನು ನೋಡಕ್ ಮನೆಗೆ ಬಂದ್ರ ಕೌಬವ್ ಮಾಡಿ ಬಾಯಿಗೆ ಬಂದಂಗೆ ಬೈದು ಕೂಳು ನೀರು ತಿನ್ನಿಸ್ಲಂಗೆ ಕಳ್ಸಿದ್ರಿ. ನೆನ್ಪೈತೇನ್ರಿ ಅತ್ಯಾರ? ಅವತ್ತು ಎಷ್ಟು ಬೇಡ್ಕೊಂಡೆ ನಾನು, ಹೋಗ್ಲಿ ಬಿಡ್ರಿ ಅತ್ಯಾರ, ನಮ್ಮಪ್ಪ ನಿಮ್ಮ ಅವನಿದ್ರು ಒದರಾಡಬೇಡ್ರಿ, ಜಗಳ ಮಾಡಬೇಡ್ರಿ, ಅವ್ರ ಮನ್ಸಿಗೆ ನೋವು ಆಕತಿ, ಒಂಚೂರು ಏನೋ ನಾನು ನೋಡಕ್ಕಂತ ಬಂದಾರ, ಹಂಗೆ ಮಾಡಬೇಡ್ರಿ ಅತ್ಯಾರ ಅಂತ ಎಷ್ಟು ಬೇಡ್ಕೊಂಡೆ. ಕೇಳಿದೇನ ಅವತ್ತು ನನ್ನ ಮಾತು ನೀವು ಕೇಳಿದ್ರಿ? ಅವತ್ತು ನೀವು ನನ್ನ ಮಾತು ಕೇಳಿದ್ರೆ ಈಗ ನಾನು ನಿಮ್ಮ ಮಾತು ಕೇಳ್ತಿದ್ದೆ. ನೋಡ್ರಿ ಅತ್ಯಾರ, ಆಕಿ ಅಂತರೂ ಬರುದಿಲ್ಲ ನಾನು ನೋಡ್ಕೊಳಕ ಅಂತ ಬಾಯ್ಬಿಟ್ಟು ಹೇಳಾತು. ಏನೋ ನಾನು ಮಾನವೀಯತೆ ದೃಷ್ಟಿಲೇ ನೋಡ್ಕೊಳಕಂತ ಬಂದೇನಿ. ನೀವು ಹಿಂಗೆ ಮಾಡಕತ್ರ ನಾ ಬರೋದು ನನಗೆ ಆಗೋದಿಲ್ಲ ಅತ್ಯಾರ. ಸುಮ್ಮನೆ ನಮ್ಮ ಪಾಡಿ ನಾವು ಎಲ್ಲಿದ್ವಿ ಅಲ್ಲಿ ಹೋಗ್ಯವ ತಗೊಳ್ಳಿ, ನಮ್ಗೇನು ಇದು ಅರಿಯಾಗಿಲ್ಲ. ಆಯ್ತು ಬಿಡವ ಹೋಗು, ನಿನ್ಗೆ ಹೆಂಗೆ ತೈತಿ ಹಂಗೆ ಮಾಡ್ಕೊ ಹೋಗು. ಏನು ನಮ್ಮ ಹಣೆ ಬರ ಕೋಟ ಐತಿ, ಯಾರಿಗಂದು ಏನು ಉಪಯೋಗ, ಹೋಗುವ ಹೋಗು. ಅದು ನಿಮ್ಗೆ ಬಿಟ್ಟಿದ್ದಪ್ಪ. ಅಯ್ಯೋ ದೇವ್ರೆ, ಈ ಹುಡುಗಿ ನಾ ಮಾಡಿದ್ದೆಲ್ಲ ನೆನ್ಪಿಟ್ಕೊಂಡು ಈಗ ನನ್ನ ಮ್ಯಾಗ ಹಿಂಗಾಗಿ ಸಾಧಿಸ್ತಾಯ್ತಲ್ಲ. ಅಯ್ಯೋ ದೇವ್ರೆ, ಇದೊಂದು ಹಾಳಾದ ನನಗೆ ಯಾಕಪ್ಪ ಬಂದು ಜೋಡಾತು. ಆರಾಮಿದ್ದಿದ್ದೆ ಅಂದ್ರೆ ಈ ಬೆಂಡ್ಲಾರ್ನ ಮನೆ ಹತ್ರನೂ ಸೇರಿಸ್ತಿದ್ದಿಲ್ಲ. ಏನು ಮಾಡ್ತಿ ಹೇಳಿ, ನನ್ನ ನಶೀಬಿ ಕೆಟ್ಟತ್ತಲ್ಲ. ಥು ಯವ್ವ, ಕೈ ಚೀಲಕ್ಕೆ ಹಾಕೇನಿ ಅರ್ಬಿ ಎಲ್ಲ. ಇದಕ್ಕೆ ಒಂದು ಸೀರೆ, ಒಂದು 2 ಸೀರೆ 2 ಲಂಗ ಇಟ್ಟೇನಿ, ಜಂಪರು ಇಟ್ಟೇನಿ. ಅಲ್ಲಿ ಹೋಗಿ ಜಳಕ ಮಾಡಿ ನಾಳೇನು ಜಳಕ ಅಂತಾರ ಇಲ್ಲ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಮತ್ತು ಆಪರೇಷನ್ ಅದು ಮಾಡಿದ್ರೆ ಎಲ್ಲಿಂದ ಜಳಕ ಮಾಡ್ತಿ, ಇಡುವಂಗೆ ಒಂದು ಜೊತೆ ಇಟ್ಟೇನಿ ಇರಲಿ ಏನು. ಆಮ್ಯಾಗ ಊಟಕ್ಕೂ ಈ ಡಬ್ಬಿ ಕಟ್ಟೇನಿವ. ಮತ್ತು ನಾನು ಬಂದು ಮಾಡಲಲ್ಲಿ ಅದಕ್ಕೆ ಏನು, ನಾನು ಇಲ್ಲೇ ಮನ್ಯಾಗ ಎಲ್ಲ ಕೆಲಸ ಮಾಡ್ಕೋತೀನಿ. ಅಪ್ಪ ನೀನು ಹೋಗಿರ್ರಿ ಇಬ್ರು, ನಾ ಇವ್ರಿಗೆ ಹೇಳ್ತೇನಂತ. ಇವರು ಅಲ್ಲಿಗೆ ಬರ್ತೇನೆ ಅಂದಾರ ಸಂಜಿಕೆ. ಅವ್ರು ಬರೋ ಹೊತ್ತಿನ ನಾನು ಕರ್ಕೊಂಡು ಅಲ್ಲಿಗೆ ಬರ್ತಾರಂತ. ಆಗಲಿ ಅಲ್ವಾ, ಮತ್ತು ಅಲ್ಲಿ ಬಂದಾರ ಏನು ಮಾಡ್ತಿ ಪಾಪ. ಆಯಿತು, ಮನೇನು ಹೊರೆ ಬದುಕು ಮಾಡ್ಕೋ, ನಾನು ನಿಮ್ಮಪ್ಪ ಹೋಗ್ತೀವಿ. ಏನ್ರಿ ಗಾಡಿ ಬಂತಾ? ಹ್ಞೂನ್ಲೇ ಹೇಳೇನ ಅವಂಗ ಶಂಬ್ಯಾಗ. ಇಷ್ಟೊತ್ತಾತ್ ನೋಡಿ ಯಾಕೆ ತಂದಿಲ್ಲ ಗಾಡಿನ, ಅವಂಗ ಹೇಳೇನಪ್ಪ. ಬಸ್ಗಿಸಿ ಕೆಲಸ ಆಗಲ್ಲಿದ ಎಲ್ಲ ಆಕೈತಪ್ಪ. ದೇವ್ರ ಪರಮಾತ್ಮ ನನ್ನೊಬ್ಬ ಕರ್ಕೊಂಡ್ರೆ ಭಾಳ ಚಲೋ ಆಕೈತೆಪ್ಪ. ದೇವ್ರೆ ಏನು ಬಂತಂತ ನೋಡ್ಬೇಕು, ಯಾವ ಏನು ಕಣ್ಣಿಗೇನು ಬಿಟ್ಟು ಏನು ನಮ್ಗೆ ರೀ. ಇದು ಯಾವ್ದೋ ಮಾಟ ಮಾಡಿ ಮಾಡಿಸಿದ್ದ ರೀ ಕೆಲಸ ಇದು. ಇಲ್ಲಾಂದ್ರೆ ಸುಮ್ಮನೆ ಸುಖ ಸುಮ್ಮನೆ ಹಿಂಗೆ ಆಗ್ಬೇಕಂದ್ರೆ ಹೇಳ್ರಿ. ಅಯ್ಯೋ ಮನೆ ಬಾಗಲಾಗ ಹತ್ಬೇಕು, ಸೀದಾ ದವಾಖಾನೆ ಆ ಕಡೆನೇ ಇಳಿಬೇಕು. ಹಾಗಾಗಿ ತಣೆ ಬಾರ ಯವ್ವ. ಈ ಆ ಪ್ಲೇಸನ್ನು ಗಿ ಪ್ಲೇಸನ್ನು ಅಂದ್ರೆ ಹೆದ್ರಿಕೆ ಬರ್ತೈತೆ ಅಪ್ಪ, ನನಗೆ ಅಂಜಿಕೆ ಬರ್ತೈತೆ ಅಪ್ಪ. ಏನು ಕೋದಿ ಎತ್ತಬೇಕತ್ತ, ಏನು ಹೊಲಿಗೆ ಹಾಕ್ತಾವೋ ಏನು, ಅದು ಹೆಂಗೆ ನೀರು ತುಂಬ್ತೋ ಯವ್ವ ನಾವಲ್ಲೇ ಯವ್ವ. ಯವ್ವ ನೀ ಈ ನಮ್ನಿ ಹೆದರ್ಕೊಂಡ್ರಿ ಹೆಂಗೆ ಬೇವತ್ತಾಗ ಎದಿಗಿಡಿ ಹೊಡ್ಕೊಂಡು ಹೆದ್ರಿ ಸುಮ್ಮನಿರು, ಏನಾಗಲ್ಲ. ದೇಶದಾಗ ಯಾರಿಗೆ ಆಗ್ಲಾರ್ದು ನಿನ್ಗಾಗೈತನ. ಅಯ್ಯ ದೇವ್ರೆ, ಕೆತಾಳಲ್ಲ ನಮ್ಮ ಮನ್ಯಾಗ ನಮ್ಮ ಅತ್ತಿ ಮಗಳು. ಅಯ್ಯೋ ಪುಣ್ಯಾತ್ಗಿತ್ತಿ, ಆಕಿಗೆ ಕೈಯೇ ಕಟ್ ಮಾಡಿ ತೆಗದಾರ ಗೊತ್ತನ. ಹಂಗೇನಾಗಿಲ್ಲ, ನೀನು ಇದ್ದಲ್ಲೇ ಇರ್ತೈತಿ. ಒಂದಿಟ್ಟು ಏನೋ ಆಗೈತೆ, ನೀರು ತುಂಬೈತೆ ಏನೋ ಅಂತಾರಲ್ಲ, ಅದನ್ನ ಒಟ್ಟು ತುಂಬಿ ತೆಗಿತಾರ ಕಾಣ್ತತಿ. ಹೊಟ್ಟೆಲೆ ಅವ್ರ ಕಡೆ ಇರ್ತಾವ, ಏನೋ ಎದ್ರಲ್ಲಾರ ತೆಗಿತಿದ್ದಾರ ಕಾಣ್ತತಿ. ಮತ್ತು ನಿನ್ನ ಕಡೆನೇ ಇರ್ತೈತಿಲ್ಲ. ಒಂದು ದಿನ ಆರಾಮಾಗಿ ಹೇಳ್ಯಾರಲ್ಲ ಡಾಕ್ಟ್ರು, ಒಂದೀಟ್ ಅದು ಎಂಥದ ವಿಶ್ರಾಂತಿ ತೊಗೊಂಡ್ರೆ ಆರಾಮ ಆಕತಿ ಅಂತಲ್ಲ. ಸುಳ್ಳ ಗಾಬರಿಯಾಗಿ ಇನ್ನಿದ್ದರ್ನ ಗಾಬರಿಗೆ ಎಡುತ್ತೀವ ನೀ ಅತ್ತಾಗ. ಸುಮ್ಮನಿರು, ಏನು ಆಗುದಿಲ್ಲ. ಏನು ಹೆದರ್ಬೇಡ ಅಂದ್ರೆ ಹೆದರ್ಬೇಡ ಅಷ್ಟೇ. ನಾವು ಗಟ್ಟಿದ್ರಿ ಎಲ್ಲ. ಅದನ್ನ ಹೇಳೋಟಕ್ಕಿಗೆ ನಾನು ಹೇಳಿದ್ರೆ ಒಟ್ಟ ಕೇಳುವಳು. ಹೇಳಿ ನನಗೆ ಸಾಕಾಗಿ ಹೋಗ್ಬಿಟ್ಟತ್ತಾಗ. ಈಗ ಹೆದರ್ದಲ್ದ ಮತ್ತೆ ನನ್ನ ಹೆದರ್ಸ್ಕೈ ಬಿಡ್ತಾ. ಆಪ್ರೇಷನ್ ಹೆದರ್ಬೇಡ ಅನ್ನೋದಷ್ಟು ಸುಲಭ. ಅದೇ ಅಷ್ಟು ಜೀವ ದಸಕ್ಕಂತ ಆಯ್ತು. ನಿನಗೇನು ಗೊತ್ತು. ಆಗ್ಲಿ ಬಿಡು, ಹೋಲತ್ತಾಗ ಏನೋ ನನ್ನ ಹಣೆ ಬರೋನು ಸರಿ ಇಲ್ಲ ಅನ್ಕೋತೀನಿ. ಅಯ್ಯೋ ದೇವ್ರೆ. ಗಂಗಣ್ಣಾರ ಬರ್ರಿ ಬಂದಾನಿ. ಓ ಶಂಬೆ ಬಂದ. ಹೇಳು ಸಾವಕಾಶ ಹೇಳು, ನಿಧಾನಕ್ಕೆ ಬಾ. ಅಯ್ಯಪ್ಪ ಅಯ್ಯಪ್ಪ. ನಾವು ಹೋಗ್ಬರ್ತೀವಿ ತೋರ್ವಾ. ಬಾರಪ್ಪ, ಬ್ಯಾಗ್ ಇಡ್ತಾನಲ್ಲ ಕೈ ಚೀಲ ಇದ್ರಾಗ ಗಾಡ್ಯಾಗ. ಅಯ್ಯೋ ದೇವ್ರೆ, ಎಲ್ಲಿ ಹೋದ್ರಿ ಇವರು? ಹಾಂ ರೀ ರೀ, ದೌಡ್ ಬರೀಲೆ. ಏನ ಮರಯ್ಯ, ಎಷ್ಟೊತ್ತ ಅರ್ಬಿ ತುಂಬ್ಕೊಂಡಿದ್ದ ಆತನ? ಇವ ಅರ್ಬಿ ಮನಿ ಆಮ್ಯಾಗ ಇಲ್ಲಿ ನೋಡ್ರಿ ಸರನ, ಯಾಕ ಬೆಳ್ಳಗದಂಗೆ ಕಾಣಕತ್ತಿಲ್ಲ? ಅಲ್ಲಲ್ಲಿ ಬೆಳಗಾಕದೇನು ನಕಲಿದನ ತಬೈಲ್ ಎಲ್ಲಿ? ಹೌದಲ್ಲ, ಇದ ಹೌದಾ ನಮಗ್ ಕೊಟ್ಟಿದ್ದ? ನನ್ನ ಹತ್ರ ಬ್ಯಾರೆ ಯಾವ್ದಿತ್ರಿ, ಇದ ಅಲ್ಲನ ಇದ್ದಿದ್ದ. ಅಯ್ಯೋ ದೇವ್ರೆ, ಇದನ್ನ ಅಂತ ಕೇಳ್ತಿರಲ್ಲ. ಇದೇನ್ಲ ಇದು? ಬೆಳಗಾಗಿತ್ತಲ್ಲ, ಬಂಗಾರದಂತ ಹೇಳಲಿಲ್ಲ ಅವ. ಇದಲ್ಲ ಬೆಳಗಾಕತ್ತಿದೆ. ಏನ್ ಬಂಗಾರದ ಅಂಗಡಿಗೆ ಏನಾರ ನಕಲಿ ಮೋಸ ಆಗೈತಿ ನಮ್ಮ ಪಾಪ ಅಲ್ಲ. ಏನಿದಂತ ಒಂದು ಅರ್ಥ ಆಗೋಲ್ತಲ್ಲ. ಇದು ತಡಿ, ಏನಾಗೈತಿ ನೋಡ ನಂಗಾರ ಒಂದಿಟ್ಟು. ಇದಾನ ನಮ್ಮವ್ ಕೊಟ್ಟಿದ್ದ ಕರೆ, ನಿಂಗೆ ನೆನಪೈತಲ್ಲ?
ಇದೇ ರೀ ನನ್ನ ಕಡೆ ಬೇರೆ ಯಾವ್ದಿತ್ರಿ ಇದೇ ಇದ್ದಿದ್ದು ಇದೇ ಅತ್ತಿಯರ್ ಕೊಟ್ಟಿದ್ದು ನಾನೇನ ಏನದ ಈ ಬೇರೆ ಯಾವುದಕ್ಕರ ಜೊತೆಗೂ ಕುಡ್ಸೂ ಇಲ್ಲ ಇಷ್ಟಕ್ಕೂ ನನ್ನ ಕಡೆ ಬೇರೆ ಯಾವುದು ಇಲ್ಲೂ ಇಲ್ಲ ಊಟ ಅರ್ಬಿ ಮ್ಯಾಗ ಬಂದೇನಿ ಇದು ಏನ್ಲೆ ಮತ್ತು ನೀ ಹಿಂಗೆ ಹೇಳಾಕತ್ತಿ ನನಗೂ ಒಂದು ಲೆಕ್ಕನ ಹರಿವಲ್ತಲ್ಲ ಏನಪ್ಪ ಒಂದು ಅರ್ಥ ಆಗೋಲ್ತಲ್ಲ ಅಲ್ಲಲ್ಲಿ ಏನಿದು ತಡಿ ಇವತ್ತು ಹೆಂಗಿದ್ರಲ್ಲ ಅವ್ರ ಮನೆಗೆ ಹೊಂಟೇವಲ್ಲ ಅಲ್ಲೇ ಕೇಳಿದ್ರತ್ತು ಸರಿ ಅತ್ತಿಯರ ಕಡೆನ ತೋರಿಸಿದ್ರಾತ್ ಮತ್ತೇನು ಮಾಡೋದು ಅವ್ರಿಗೆ ಏನಾರ ಬೇರೆ ತರು ಮರು ಆಗೈತೆ ಏನೋ ಯಾರಿಗೆ ಗೊತ್ತಪ್ಪ ಅಂತೇನೆ ನಾನು ಬಂಗಾರದ ಅಂಗಡಿ ಏನಾರ ಮೋಸ್ಕಿಸ್ ಮಾಡ್ಯಾನ ಹೆಂಗೆ ಹೇಳೋದು ಹೌದಿಲ್ಲ ಹಾಗ್ರೆ ಹೌದು ಅದು ಕರೆ ಹೇಳಕ್ಕಾಗುದಿಲ್ಲ ಒಂದೊಂದ್ಸಲ ಯಾ ಅಂಗಡಿಯಾಗ ಮಾಡ್ಸಾಳ ಏನೋ ಅವ್ವ ಒಂದ್ಸಲ ಕೇಳ್ಬೇಕು ಕೇಳ್ಬೇಕ್ರಿ ಮತ್ತಲ್ಲ ಯಾ ಅಂಗಡಿಯಾಗ ಮಾಡ್ಸ್ಯಾರ ಏನು ಇದೇನು ಒಂದು ಲೆಕ್ಕನ ಹರಿವಲ್ತಲ್ಲ ಅಲ್ಲಿ ಮತ್ತು ಹೌದು ಅದು ಕರೆ ಅನ್ನ ಇದೇನೋ ಎಡವಟ್ಟು ಆಗೈತಿಲ್ಲ ಅಯ್ಯೋ ನಡಿ ನಡಿ ಅರ್ಬಿ ತುಂಬ್ಕೊ ಪಟ್ನ ಹೋಗನ್